ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಪ್ರೋಟೀನ್ ರಿಚ್ ಹೆಲ್ತಿ ವಿಟಮಿನ್ಸ್ ಇರೋಂತ ಪ್ರೋಟೀನ್ ಲಡ್ಡುನ ಇವತ್ತು ನಾನು ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇದು ಎಲ್ಲಾ ಏಜ್ ಗ್ರೂಪ್ನವರು ತಿನ್ಬೋದು. ಒಂದು ಪ್ಯಾನ್ಗೆ 150 ಗ್ರಾಮ್ ಅಷ್ಟು ಬಾದಾಮಿನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಬ್ಲಡ್ ಶುಗರ್ ಮತ್ತೆ ಬ್ಲಡ್ ಪ್ರೆಷರ್ನು ಕೂಡ ಕಡಿಮೆ ಮಾಡುತ್ತೆ, ಮತ್ತೆ ಸ್ಕಿನ್ಗೆ ಹೇರ್ಗೆ ಕೂಡ ತುಂಬಾ ಒಳ್ಳೇದು. ಇವಾಗ ಅದೇ ತರ ಕ್ಯಾಶುನು ಕೂಡ 150 ಗ್ರಾಮ್ ಅಷ್ಟು ಕ್ಯಾಶುನ ಹಾಕೊಳ್ಳಿ. ಕ್ಯಾಶುನು ಅಷ್ಟೇ ಹಾರ್ಟ್ ಹೆಲ್ತ್ಗೆ, ಬೋನ್ಗೆ, ಮತ್ತೆ ಇದರಲ್ಲಿ ಪ್ರೋಟೀನ್ ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಇದು ಹೆಲ್ತಿ ಫ್ಯಾಟ್ ಕೂಡ. ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಇದು ಬೇಗ ಕಪ್ಪಗ ಹೋಗುತ್ತೆ. ವಾಲ್ನಟ್ ಕೂಡ 150 ಗ್ರಾಮ್ಸ್ ನ ತಗೋತಾ ಇದ್ದೀನಿ. ಇದರಲ್ಲಿ ಇದು ರಿಚ್ ಒಮೆಗಾ 3 ಮತ್ತೆ ಗಟ್ ಹೆಲ್ತ್ಗೂ ತುಂಬಾ ಒಳ್ಳೇದು. ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಪೋರ್ಟ್ ಮಾಡುತ್ತೆ, ಮತ್ತೆ ಬ್ರೈನ್ಗೂ ತುಂಬಾ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು. ಇದು 150 ಗ್ರಾಮ್ಸ್ ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಖರ್ಜೂರ ಕೂಡ 150 ಗ್ರಾಮ್ಸ್ ನ ತಗೊಂಡಿದ್ದೀನಿ. ಅದನ್ನು ಕೂಡ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಕ್ವಿಕ್ ಎನರ್ಜಿ ಫುಡ್ ಆದ್ರಿಂದ ಇದನ್ನ ನೀವು ಯಾವಾಗ ಬೇಕಾದ್ರೂ ತಿನ್ಬೋದು. ಇದು ಬೇಗ ಬಾಡಿಗೆ ಎನರ್ಜಿನ ಕೊಡುತ್ತೆ. ಇದರಲ್ಲೂ ಫೈಬರ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದು. ಅಂಜೂರನೂ 150 ಗ್ರಾಮ್ಸ್ ನ ತಗೊಂಡಿದ್ದೀನಿ. ಅದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದ್ರಲ್ಲೂ ಇದು ರಿಚ್ ಐರನ್ ಮತ್ತೆ ಮ್ಯಾಂಗನೀಸ್, ಪೊಟ್ಯಾಷಿಯಂ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೇದು. ಒಂದ್ 2-3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ನೋಡಿ, ಈ ತರ ದಪ್ಪಕ್ಕಾಗಿ ಅದು ಸಾಫ್ಟ್ ಆಗುತ್ತೆ. ಈ ತರ ಇಷ್ಟ ಆದ್ರೆ ಸಾಕಿದನ್ನು. ಕಪ್ಪು ಉದ್ದಿನ ಕಾಳು, ಇದನ್ನು ಕೂಡ 150 ಗ್ರಾಮ್ಸ್ ನ ತಗೊಂಡಿದ್ದೀನಿ. ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಚಟ ಅಂತ ಸ್ಮೆಲ್ ಘಮ ಅಂತ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಚಿಕ್ಕ ವಯಸ್ಸಿಂದ ಅಜ್ಜಿ ಅಮ್ಮ ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕಪ್ಪು ಉದ್ದಿನ ಕಾಳು ತುಂಬಾ ನರ್ವ್ಸ್ಗೆ ತುಂಬಾ ಒಳ್ಳೇದು. ಅದು ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೇದು, ಹೆಂಗಸರಿಗೆ. ಆತರ ಹೇಳಿ ತಿನ್ನಿಸ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ. ಇದು ಕೂಡ ತುಂಬಾ. ಇವಾಗ 100 ಗ್ರಾಮ್ಸ್ ಅಷ್ಟು ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೀನಿ, ಮತ್ತೆ ಕುಂಬಳಕಾಯಿ ಬೀಜ, ಮತ್ತೆ ಫ್ಲಾಕ್ಸ್ ಸೀಡ್ಸ್, ಅದು ಕೂಡ 100 ಗ್ರಾಮ್ಸ್ ನ ತಗೊಂಡಿದ್ದೀನಿ. ಫ್ಲಾಕ್ಸ್ ಸೀಡ್ಸ್ ನಲ್ಲಿ ಒಮೆಗಾ 3 ಮತ್ತೆ ಇದು ಹಾರ್ಮೋನ್ ಬ್ಯಾಲೆನ್ಸ್ ಗೆ ತುಂಬಾ ಒಳ್ಳೇದು. ಮತ್ತೆ ಚಿಯಾ ಸೀಡ್ಸ್, ಇದು ಕೂಡ ಡೈಜೆಷನ್ ಗೆ ತುಂಬಾ ಒಳ್ಳೇದು. ಹಾಗೆ ಕೂಲಿಂಗ್ ನೇಚರ್ ಇರುತ್ತೆ ಇದರಲ್ಲಿ. ಇದು ತುಂಬಾ ಒಳ್ಳೇದು. ಇವಾಗೆಲ್ಲ ಫ್ರೈ ಮಾಡಿರೋದನ್ನೆಲ್ಲ ಒಂದು ಪ್ಲೇಟ್ ಹಾಕೊಂಡು ಚೆನ್ನಾಗಿ ಫ್ಯಾನ್ ಕೆಳಗಡೆ ಏನಾದ್ರೂ ಇಟ್ಕೊಳ್ಳಿ. ಹಾಗೆ ಕೂಡ ನೀವು ಡ್ರೈ ಮಾಡ್ಕೋಬೇಕು. ಚೆನ್ನಾಗಿ ಆರಿದ್ಮೇಲೆ ಆಮೇಲೆ ಮಿಕ್ಸಿಗೆ ಹಾಕಿ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿ ಡ್ರೈ ಆಗಿದೆ ಎಲ್ಲನೂ. ನೋಡಿ, ಹಿಂಗ್ ಕಟ್ ಮಾಡಿದ ತಕ್ಷಣ ಕಟ್ ಆಗೋಗುತ್ತೆ. ಇವಾಗ ಒಂದ್ ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಎಲ್ಲಾನು ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದೀವಲ್ಲ, ಎಲ್ಲಾನು ಸ್ವಲ್ಪ ಒಂದೊಂದು ಹಿಡಿನ ಹಾಕೊಳ್ಳಿ. ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಏನೇನ್ ಫ್ರೈ ಮಾಡಿದೀರಾ ಎಲ್ಲಾನು ಹಾಕೊಳ್ಳಿ. ಒಂದೊಂದು ಹಿಡಿನ ಹಾಕೊಂಡು ಗ್ರೈಂಡ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಗ್ರೈಂಡ್ ಆಗುತ್ತೆ. ನೀವು ಸಪರೇಟ್ ಆಗಿ ಆದ್ರೆ ಅದು ಸಪರೇಟ್ ಆಗಿ ಸ್ವಲ್ಪ ಉಳ್ಕೊಳ್ಳುತ್ತೆ. ಅದಕ್ಕೇನೆ ಎಲ್ಲ ಒಂದೇ ಸಲ ಗ್ರೈಂಡ್ ಹಾಕ್ಬೇಕು ಅಂದ್ರೆ ನೀವು ಎಲ್ಲಾನು ಈ ತರ ಒಂದೇ ಸಲಕ್ಕೆ ಹಾಕೊಂಡು ಒಂದೊಂದು ಹಿಡಿನ ಹಾಕೊಂಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ತರ್ತರಿಯಾಗಿ ಈ ತರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ನೈಸ್ ಆಗಿ ಮಾಡಕ್ ಹೋಗ್ಬೇಡಿ, ತರ್ತರಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು 5ರಿಂದ 6 ಏಲಕ್ಕಿ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಮತ್ತೆ 150 ಗ್ರಾಮ್ ಅಷ್ಟು ಎಳ್ಳನ್ನು ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇದನ್ನು ಹಾಕೋತಾ ಇದ್ದೀನಿ. ಇದನ್ನ ಕಪ್ಪು ಎಳ್ಬೇಕು ಅಂದ್ರೆ ನೀವು ಹಾಕೋಬಹುದು, ಇಲ್ಲ ಬಿಳಿ ಎಳ್ಬೇಕಾದ್ರೂ ಹಾಕೋಬಹುದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಸ್ಪೂನ್ ಅಷ್ಟು ಇಲ್ಲ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದನ್ನ ಈ ತರ ಉಂಡೆ ಕಟ್ಕೊಳ್ಳಿ. ತುಪ್ಪ ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಪ್ಪನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಕೊಂಡು ನೋಡಿ, ಈ ತರ ಚೆನ್ನಾಗಿ ಈ ತರ ಉಂಡೆ ಮಾಡ್ಕೊಳ್ಳಿ. ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಅದನ್ನ ಹಾಕೊಳ್ಳಿ. ಹಾಗೆ ಹಸಿದ ಹಾಕೋಬೇಡಿ. ಸ್ವಲ್ಪನೇ ತುಪ್ಪನ ಹಾಕೊಂಡು ನೋಡಿ, ಇವಾಗ ಎಲ್ಲಾ ಲಡ್ಡನ್ನು ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ. ತುಂಬಾ ಹೆಲ್ತಿ ಆದಂತ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ರಿಚ್ ಆಗಿರೋಂತ ಲಡ್ಡುನ ನಿಮ್ಗೆ ತೋರಿಸಿದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಮನೆಯಲ್ಲಿ ಎಲ್ಲಾದ್ರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.